ಟೆಲಿಗ್ರಾಮಲ್ಲಿ ಒಂದು 500 PDF ಆದರೂ ಸೇವ್ ಮಾಡ್ಕೊಂಡಿಲ್ವಾ ನೀವು? ಯೂಟ್ಯೂಬ್ ಪ್ಲೇಲಿಸ್ಟ್ ತುಂಬ ಬರೀ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆನೇ ವಿಡಿಯೋ ಇರಬೇಕಲ್ವಾ? ಕೋಚಿಂಗ್ ಮಟೀರಿಯಲ್ಸ್ ಎಲ್ಲನೂ ಕಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಬಟ್ ಸ್ಟಿಲ್ ಮಾರ್ಕ್ಸ್ ಯಾಕೆ ಬರ್ತಿಲ್ಲ? ಯೋಚನೆ ಮಾಡಿದ್ದೀರಾ? ಯಾಕೆ ಅಂದರೆ ನಿಮ್ಮ ಫೌಂಡೇಶನ್ ವೀಕ್ ಇದೆ ಅಂತ ಅದರ ಅರ್ಥ. ಮೋಸ್ಟ್ ಆಸ್ಪಿರೆಂಟ್ಸ್ ಒಂದು ಬಿಗ್ ಮಿಸ್ಟೇಕ್ ಮಾಡ್ತಾರೆ. ಡೈರೆಕ್ಟಾಗಿ ಸ್ಟ್ಯಾಂಡರ್ಡ್ ಬುಕ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಬಟ್ ಟಾಪರ್ಸ್ ಏನು ಮಾಡ್ತಾರೆ ಗೊತ್ತಾ? ದೇ ಸ್ಟಾರ್ಟ್ ವಿತ್ NCERT ಆರ್ ಸ್ಟೇಟ್ ಬೋರ್ಡ್ ಬುಕ್ಸ್. ಸಿಂಪಲ್ ಬುಕ್ಸ್ ಅಂದರೆ ಈಸಿ ಬುಕ್ಸ್ ಅಂತ ಅರ್ಥ ಅಲ್ಲ. ಸಿಂಪಲ್ ಬುಕ್ಸ್ ಅಂದರೆ ಸ್ಟ್ರಾಂಗ್ ಫೌಂಡೇಶನ್ ಅಂತ ಅದರ ಅರ್ಥ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾಕೆ NCERTs ಆರ್ ಸ್ಟೇಟ್ ಬೋರ್ಡ್ ಬುಕ್ಸ್ ವೆರಿ ಇಂಪಾರ್ಟೆಂಟ್ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕೊನೆ ತನಕ ನೋಡಿ. NCERT ಅಥವಾ ಸ್ಟೇಟ್ ಬುಕ್ಸ್ಗಳನ್ನ ನೀವೇನಕ್ಕೆ ಓದಬೇಕು, ಅಥವಾ ನೀವು ಮಾಡ್ತಿರೋ ತಪ್ಪು ಎಲ್ಲಿದೆ, ಯಾಕೆ ನಿಮಗೆ ಮಾರ್ಕ್ಸ್ ಬರ್ತಾ ಇಲ್ಲ ಎಷ್ಟು ಓದಿದ್ರು ಅನ್ನೋದಕ್ಕೆ ನಿಮಗೆ ಆನ್ಸರ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್, ದ ಬಿಗ್ಗೆಸ್ಟ್ ಮಿಸ್ಟೇಕ್. ಇವತ್ತು ಆಸ್ಪಿರೆಂಟ್ಸ್ಗಳು ಪ್ರಿಪರೇಷನ್ ಅಂದರೆ ಮಟೀರಿಯಲ್ಸ್ಗಳನ್ನ ಕಲೆಕ್ಟ್ ಮಾಡೋದು ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಅಂದರೆ ಅವರಿಗೆ ಗೊತ್ತಿಲ್ದಲೇನೋ ತುಂಬ ಜನ ಮಟೀರಿಯಲ್ಸ್ ಕಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲೇ ಮುಂದೆ ಹೋಗ್ತಿದ್ದಾರೆ. ಸೊ ಯಾಕೆ ಇಷ್ಟು ಮಟೀರಿಯಲ್ಸ್ಗಳು ನಮ್ಮ ಹತ್ರ ಇದೆ ಅನ್ನೋದು ಅವ್ರು ಯೋಚನೆ ಮಾಡ್ತಿಲ್ಲ. 1 PDF, 2 PDF, 100 PDFs, ಬಟ್ ಝೀರೋ ರಿವಿಷನ್. ಇನ್ಫಾರ್ಮೇಷನ್ ಇವತ್ತಿನ ಟೆಕ್ನಾಲಜಿ ಎರಾದಲ್ಲಿ ಓವರ್ಲೋಡ್ ಇದೆ, ಬಟ್ ಕಾನ್ಸೆಪ್ಟ್ ಕ್ಲಾರಿಟಿ ಯಾರಿಗೂ ಇಲ್ಲ. ಸೊ ಎಕ್ಸಾಂಪಲ್ಗೆ ಹೇಳಬೇಕಂದ್ರೆ ಕಾನ್ಸ್ಟಿಟ್ಯೂಷನ್ಸ್ ಬೇಸಿಕ್ಸ್ ಯಾರಿಗೂ ಗೊತ್ತಿಲ್ಲ, ಬಟ್ ಡೈರೆಕ್ಟ್ಲಿ ಲಕ್ಷ್ಮೀಕಾಂತ್ನ ಓಪನ್ ಮಾಡಿ ಓದ್ತಾರೆ. ಜಿಯೋಗ್ರಫಿ ಬೇಸಿಕ್ಸ್ ಗೊತ್ತಿಲ್ಲ, ಬಟ್ ಅಡ್ವಾನ್ಸ್ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ ಮಾಡ್ತಾರೆ. ದಿಸ್ ಈಸ್ ದ ರೀಸನ್ ಮೆನಿ ಆಸ್ಪಿರೆಂಟ್ಸ್ ಫೀಲ್ ಪ್ರಿಪ್ರೇಷನ್ ತುಂಬಾ ಡಿಫಿಕಲ್ಟ್ ಅಂತ ಯಾಕೆ ಅನ್ನಿಸ್ತಿದೆ ಅಂದರೆ ನಿಮ್ಮ ಬೇಸಿಕ್ ಸ್ಟ್ರಾಂಗ್ ಇರಲ್ಲ ನಿಮಗೆ. ಸೊ ಡೈರೆಕ್ಟ್ ಸ್ಟ್ಯಾಂಡರ್ಡ್ ಬುಕ್ಸ್ಗಳಿಗೆ ಹೋಗುವಾಗ ಪ್ರಿಪ್ರೇಷನ್ ತುಂಬಾ ಹಾರ್ಡ್ ಅನಿಸುತ್ತೆ, ಟಫ್ ಅನಿಸುತ್ತೆ. ಸೊ ವೈ NCERT ಆರ್ ಸ್ಟೇಟ್ ಬೋರ್ಡ್ ಬುಕ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅನ್ನೋದಕ್ಕೆ ಒಂದು ಸಣ್ಣ ಆನ್ಸರ್ ಹೇಳಬೇಕು ಅಂದರೆ ಬೇಸಿಕ್ ಸ್ಟ್ರಾಂಗ್ ಆಗುತ್ತೆ ನಿಮ್ಮದು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನೋದು ಇಂಟೆಲಿಜೆನ್ಸ್ ಟೆಸ್ಟ್ ಅಲ್ಲ, ನೆನಪಿರಲಿ, ಅದು ಇಂಟೆಲಿಜೆನ್ಸ್ ಟೆಸ್ಟ್ ಅಲ್ಲ, ಇಟ್ಸ್ ಎ ಬೇಸಿಕ್ ಟೆಸ್ಟ್. ಕ್ವಶನ್ಸ್ ಟಫ್ ಆಗಿರ್ಬೋದು, ಬಟ್ ಆನ್ಸರ್ ಬೇಸಿಕ್ ಕಾನ್ಸೆಪ್ಟ್ನಿಂದನೇ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಈಸಿ ಲ್ಯಾಂಗ್ವೇಜ್. NCERT ಅಥವಾ ಸ್ಟೇಟ್ ಬುಕ್ಸ್ಗಳು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಕಾಂಪ್ಲೆಕ್ಸ್ ಟಾಪಿಕ್ಸ್ ಕೂಡ ನಿಮಗೆ ಈಸಿಯಾಗಿ ಅರ್ಥ ಮಾಡ್ಕೊಬೋದು. ಸೊ ನೀವು ಒಂದು ದೊಡ್ಡ ಕಾಂಪ್ಲೆಕ್ಸ್ ಆಗಿರೋಂತಹ ಒಂದು ಪಾರ್ಟ್ ಅಥವಾ ಒಂದು ಟಾಪಿಕ್ನ ಡೈರೆಕ್ಟ್ ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ಓದಿದಾಗ ನಿಮಗೆ ಅರ್ಥ ಆಗಲ್ಲ. ಅದೇ ನೀವು ಒಂದು ಬೇಸಿಕ್ ಅಥವಾ NCERT ಬುಕ್ನ ಓದಿದಾಗ ನಿಮಗೆ ಆ ಕಾನ್ಸೆಪ್ಟ್ ಕ್ಲಾರಿಟಿ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ದಟ್ಸ್ ವೈ ಟಾಪರ್ಸ್ ರಿವೈಸ್ ದಮ್ ಎಗೈನ್ ಆ್ಯಂಡ್ ಎಗೈನ್, ನೆನಪಿರಲಿ, ಓಕೆನಾ. ದೆನ್ ಡೈರೆಕ್ಟ್ ಕ್ವಶನ್ಸ್ಗಳು ಬರುತ್ತೆ. ಮೇಯ್ನಾಗಿ UPSC ಅಂತ ದೊಡ್ಡ ದೊಡ್ಡ ಎಕ್ಸಾಮ್ಸ್ಗಳೇ NCERTಗಳಿಂದ ಡೈರೆಕ್ಟಾಗಿ ಕ್ವಶನ್ಸ್ಗಳನ್ನ ತಗೊತಾರೆ. KPSC, UPSC, SSC, ಬ್ಯಾಂಕಿಂಗ್, PDO, PSI ಎಲ್ಲ ಎಕ್ಸಾಮ್ಸಲ್ಲೂ ಸ್ಕೂಲ್ ಲೆವೆಲ್ ಕಾನ್ಸೆಪ್ಟ್ಗಳು ತುಂಬ ಇಂಪಾರ್ಟೆಂಟ್. ಎಕ್ಸ್ಪೆಷಲಿ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಸೈನ್ಸ್, ಎಕನಾಮಿಕ್ಸ್, ಈ ಟಾಪಿಕ್ಸ್ಗಳದ್ದು ನಿಮ್ಮದು ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಆಗಿರಬೇಕು. ಎಲ್ಲ ವಿಡಿಯೋದಲ್ಲೂ ನಾನು ನಿಮಗೆ ಹೇಳಿದ್ದೀನಿ, ನಿಮ್ಮ ಬೇಸಿಕ್ಸ್ಗಳನ್ನ ಫಸ್ಟ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಅದರಲ್ಲಿ ನೀವು ಡೆಪ್ತಾಗಿ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ಗಳನ್ನ. ದೆನ್ ಯು ಮೂವ್ ಆನ್ ಟು ಸ್ಟ್ಯಾಂಡರ್ಡ್ ಬುಕ್ಸ್ ಅಂತ ಆಲ್ರೆಡಿ ಹೇಳಿದ್ದೀನಿ. ದೆನ್ ಇನ್ನೊಂದೇನು ಅಂದರೆ NCERT ಓದೋದ್ರಿಂದ ನಿಮ್ಮ ಕರೆಂಟ್ ಅಫೇರ್ಸ್ಗಳು ಓದೋದು ಈಸಿ ಆಗುತ್ತೆ. ಯಾಕೆಂದರೆ ಬೇಸಿಕ್ಸೇ ಗೊತ್ತಿಲ್ಲ ಅಂದರೆ ಡೈರೆಕ್ಟಾಗಿ, ಫಾರ್ ಎಕ್ಸಾಂಪಲ್ ನ್ಯೂಸ್ ಪೇಪರಲ್ಲಿ ಸುಪ್ರೀಂ ಕೋರ್ಟ್ ರಿಟ್ಸ್ ಇಶ್ಯೂ ಮಾಡ್ತು ಅಂದಾಗ ನಿಮಗೆ ರಿಟ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ದು ಬೇಸಿಕ್ ನಾಲೆಡ್ಜೇ ಇಲ್ಲ ಅಂದಾಗ ನೀವು ಕರೆಂಟ್ ಅಫೇರ್ಸ್ ಓದುವಾಗ ಎಂಥದ್ದು ಅರ್ಥ ಆಗಲ್ಲ. ಸೊ ಬೇಸಿಕ್ ಇಲ್ಲ ಅಂದರೆ ಕರೆಂಟ್ ಅಫೇರ್ಸ್ ರ್ಯಾಂಡಮ್ ನ್ಯೂಸ್ ಆಗುತ್ತೆ ಅಷ್ಟೇ ನಿಮಗೆ. ಬಟ್ ಬೇಸಿಕ್ ಸ್ಟ್ರಾಂಗ್ ಇದ್ದರೆ ಎವ್ರಿ ಕರೆಂಟ್ ಅಫೇರ್ಸ್ ಕನೆಕ್ಟ್ಸ್ ಆಟೋಮೆಟಿಕಲಿ, ನೀವು ಆಟೋಮೆಟಿಕ್ಕಾಗಿ ಕನೆಕ್ಟ್ ಮಾಡ್ಕೊಬೋದು. ಸೊ ಇದೆಲ್ಲ ರೀಸನ್ನು ನೋಡುವಾಗ ನಮಗೆ ಯಾಕೆ NCERTಗಳು ವೆರಿ ಇಂಪಾರ್ಟೆಂಟ್ ಅನ್ನೋದನ್ನು ನಾವು ತಿಳ್ಕೊಬೋದು. ಈಗ ಒಂದು ವಿಷಯ ಹೇಳಬೇಕಂದ್ರೆ ಮಿಡಲ್ ಕ್ಲಾಸ್ ಆಸ್ಪಿರೆಂಟ್ಸ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಗೊತ್ತಾ? ದೇ ಥಿಂಕ್
ಮೋರ್ ಮಟೀರಿಯಲ್ಸ್ ಈಸ್ ಈಕ್ವಲ್ ಟು ಮೋರ್ ಸಕ್ಸಸ್. ಅಂದರೆ ಜಾಸ್ತಿ ಮಟೀರಿಯಲ್ಸ್ ಇದ್ದಷ್ಟು ಜಾಸ್ತಿ ಸಕ್ಸಸ್ ಸಿಗುತ್ತೆ, ನಮಗೆ ಬೇಗ ಸಕ್ಸಸ್ ಸಿಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಬಟ್ ರಿಯಾಲಿಟಿ ಏನು ಗೊತ್ತಾ, ಸಕ್ಸಸ್ ಕಮ್ಸ್ ಫ್ರಮ್ ರಿವಿಷನ್, ಕ್ಲಾರಿಟಿ, ಕನ್ಸಿಸ್ಟೆನ್ಸಿ. ನೆನಪಿರಲಿ, ಕ್ಲಾರಿಟಿ, ಕನ್ಸಿಸ್ಟೆನ್ಸಿ, ರಿವಿಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾಟ್ ಫ್ರಮ್ ಡೌನ್ಲೋಡಿಂಗ್ ಪಿ ಡಿ ಎಫ್ ಡೌನ್ಲೋಡ್ ಮಾಡೋದ್ರಿಂದ, ಸೇವ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸಕ್ಸಸ್ ಸಿಗಲ್ಲ. ಓಕೆನಾ? ಸೊ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಟಾಪರ್ಸ್ ಆರ್ ಸ್ಟಡಿಯಿಂಗ್ ಡಿಫ್ರೆಂಟ್ ಬುಕ್ಸ್, ದೇ ಆರ್ ರಿವೈಸಿಂಗ್ ಬೇಸಿಕ್ ಬುಕ್ಸ್ ಡಿಫ್ರೆಂಟ್ಲಿ. ಅಂದರೆ ಒಂದು ಬೇಸಿಕ್ ಬುಕ್ಕನ್ನ ಡಿಫ್ರೆಂಟಾಗಿ ರಿವೈಸ್ ಮಾಡ್ತಾರೆ, ಬೇರೆ 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 ಥರ ರಿವೈಸ್ ಮಾಡ್ತಾರೆ ಒಂದೇ ಬುಕ್ಕನ್ನು. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಫೌಂಡೇಶನ್ ಸ್ಟ್ರಾಂಗ್ ಇದ್ದರೆ ಮಾತ್ರ ಬಿಲ್ಡಿಂಗ್ ಸ್ಟ್ರಾಂಗ್ ಆಗುತ್ತೆ. ಅದು ನಿಮ್ಮೆಲ್ರಿಗೂ ಗೊತ್ತಿರೋದೆ. ಪ್ರಿಪ್ರೇಷನ್ ಕೂಡ ಹಾಗೇ, ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಇದ್ದರೆ, ನಿಮ್ಮ ಬೇಸಿಕ್ಸ್ ಕಾನ್ಸೆಪ್ಟ್ಗಳು ಕ್ಲಾರಿಟಿ ಇದ್ದರೆ, ನಿಮಗೆ ಎಕ್ಸಾಮ್ಸ್ಗಳಲ್ಲಿ ಯಾವ ಕ್ವಶನ್ ಬಂದರೂ ನೀವು ಈಸಿಯಾಗಿ ಅಟೆಂಡ್ ಮಾಡ್ತೀರಾ. ಸೊ ಇಫ್ ಯು ಆರ್ ಸ್ಟಾರ್ಟಿಂಗ್ ಪ್ರಿಪ್ರೇಷನ್ ಫ್ರಮ್ ಟುಡೇ, ಫಸ್ಟು ನೀವು ನೆನಪಲ್ಲಿ ಇಟ್ಕೊಳ್ಳಿ NCERT ಅಥವಾ ಸ್ಟೇಟ್ ಬುಕ್ಸ್, ಎನಿಥಿಂಗ್ ಈಸ್ ಫೈನ್. NCERTಗೆ ಹೋಗ್ತಿದ್ದೀರಾ ಅಂದರೆ NCERTಗೆ ಹೋಗಿ, ಇಲ್ಲ ಸ್ಟೇಟ್ ನಾವು ಕನ್ನಡ ಮೀಡಿಯಮ್ ಬುಕ್ಸ್ಗಳು ಬೇಕು, ಸ್ಟೇಟ್ ಬೋರ್ಡ್ ಬುಕ್ಸ್ಗಳನ್ನ ಓದ್ತೀವಿ ಅಂದರೆ ದಟ್ಸ್ ಆಲ್ಸೋ ಫೈನ್. ಯು ಕ್ಯಾನ್ ಗೋ ಫಾರ್ ಎನಿ ಬುಕ್ಸ್. ಓಕೆನಾ? ದೆನ್ ಸೆಕೆಂಡ್, ಅದಾದಮೇಲೆ ನೀವು ಸ್ಟ್ಯಾಂಡರ್ಡ್ ಬುಕ್ಸಿಗೆ ಹೋಗಿ, ಅದಾದಮೇಲೆ ಕರೆಂಟ್ ಅಫೇರ್ಸ್ಗೆ ಹೋಗಿ, ದೆನ್ ಫೋರ್ತ್ ಬಂದುಬಿಟ್ಟು ನಿಮಗೆ MCQs ಆರ್ ವೆರಿ ಇಂಪಾರ್ಟೆಂಟ್. ಫಿಫ್ತ್, ರಿವಿಷನ್. ಈ ಚಾರ್ಟನ್ನು ಅಥವಾ ಈ ಲೈನ್ನ ಫಾಲೋ ಅಪ್ ಮಾಡ್ಕೊಳ್ಳಿ. ಫಸ್ಟ್ NCERT ಆರ್ ಸ್ಟೇಟ್ ಬೋರ್ಡ್ ಬುಕ್ಸ್, ದೆನ್ ಸ್ಟ್ಯಾಂಡರ್ಡ್ ಬುಕ್ಸ್, ದೆನ್ ಕರೆಂಟ್ ಅಫೇರ್ಸ್, ದೆನ್ MCQ, ದೆನ್ ರಿವಿಷನ್. ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಸೊ ನಿಮಗಿದೆಲ್ಲ ಅರ್ಥ ಆಗ್ತಿದೆ ಅಂದ್ಕೊತೀನಿ. ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡೋದು ಶಾರ್ಟ್ಕಟ್ ಗೇಮ್ ಅಲ್ಲ, ಇಟ್ಸ್ ಎ ಫೌಂಡೇಶನ್ ಗೇಮ್. ನೆನಪಿರಲಿ, ಶಾರ್ಟ್ಕಟ್ ಹುಡ್ಕೊಂಡು ನಾನೇನೋ ಮಾಡ್ತೀನಿ ಅನ್ನೋದೆಲ್ಲ ಇದರಲ್ಲಿ ವರ್ಕ್ ಆಗಲ್ಲ. ಇದರಲ್ಲಿ ಫೌಂಡೇಶನ್ ಸ್ಟ್ರಾಂಗ್ ಆಗಿರಬೇಕು. ಬೇಸಿಕ್ ಸ್ಟ್ರಾಂಗ್ ಮಾಡಿದ ಆಸ್ಪಿರೆಂಟ್ಸ್ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ಬೋದು, ಬಟ್ ಒನ್ ಡೇ ಡೆಫಿನೆಟ್ಲಿ ದೆ ವಿನ್. ನೀವು NCERT ಓದುವಾಗ ತುಂಬ ಸ್ಲೋ ಅನಿಸುತ್ತೆ, ತುಂಬ ಹಿಂದೆ ಇದ್ದೀನಿ ಅನಿಸುತ್ತೆ, ಬಟ್ ಇಟ್ಸ್ ಓಕೆ. ನೀವು ಹಿಂದೆ ಇದ್ದರೂ ನಿಮ್ಮ ಫೌಂಡೇಶನ್ ಯಾವಾಗ ಸ್ಟ್ರಾಂಗ್ ಆಗುತ್ತೋ ಆಟೋಮೆಟಿಕ್ಕಾಗಿ ಎನಿ ಎಕ್ಸಾಮ್ಸ್ನ ನೀವು ಟಾಪ್ ಮಾಡ್ಬೋದು, ಎನಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಸೊ ಸ್ಟಾಪ್ ಕಲೆಕ್ಟಿಂಗ್ ಮಟೀರಿಯಲ್ಸ್. ಆಲ್ರೆಡಿ ಎಲ್ಲ ವಿಡಿಯೋದಲ್ಲೂ ಇದು ಹೇಳಿರ್ತಾರೆ. ಮಟೀರಿಯಲ್ಸ್ಗಳನ್ನ ಕಲೆಕ್ಟ್ ಮಾಡೋದನ್ನು ಬಿಡಿ, ಸ್ಟಾರ್ಟ್ ಬಿಲ್ಡಿಂಗ್ ಕಾನ್ಸೆಪ್ಟ್ಗಳನ್ನ ಬಿಲ್ಡ್ ಮಾಡಿ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್. ಸೊ ಯಾಕೆ NCERT ಅಥವಾ ಸ್ಟೇಟ್ ಬುಕ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಾವು ಓದುವಾಗ ಅನ್ನೋದಕ್ಕೆ ಇದು ಜಸ್ಟ್ ಎ ಸ್ಮಾಲ್ ವಿಡಿಯೋ. ಸೊ ದಟ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ. ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಹೆಲ್ಪ್ಫುಲ್ ಆಗಲಿ. ಮತ್ತೆ ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಲವ್ ಯು ಆಲ್. ಬಾಯ್ ಬಾಯ್.